ನನ್ನ ಹೆಸರು ಮಿಥುನ್ ತೇಜಸ್ವಿ. ನನ್ನ ಪಾತ್ರದ ಹೆಸರು ಅರವಿಂದ್. ಅಗ್ನಿ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ನನಗೂ ಅವನಿಗೂ ಒಂದು ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಇರುತ್ತೆ. ವಿ ಲವ್ ಈಚ್ ಅದರ್ ಬಟ್ ಸ್ಟಿಲ್ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಎದುರುಗಡೆ ಹೇಟಾಗಿ ಕನ್ವರ್ಟ್ ಆಗಿ ನಡೀತಾ ಇರುತ್ತೆ. ಸೊ ಆ ಥರ ಒಂದು ಡಿಫ್ರೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಬಟ್ ಅನ್ಯಾಯ ಆದರೆ ಅವಳಿಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಅವಳು ಡೆಫಿನೆಟ್ಲಿ ಮಾತಾಡ್ತಾಳೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಮಂತ್. ನಾನು ಅಗ್ನಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ಈ ಟ್ರೈಲರ್ ಮತ್ತೆ ಈ ಟೀಸರ್ ನೋಡ್ದಂಗೆ ಅಗ್ನಿ ಅನ್ನೋ ಪಾತ್ರ ಫೈರ್ಗೆ ಕಂಪೇರ್ ಮಾಡುವಂಥ ಪಾತ್ರ. ಯಾವಾಗಲೂ ಕೋಪದಲ್ಲೇ ಇರ್ತಾನೆ, ಸಿಟ್ಟಲ್ಲೇ ಇರ್ತಾನೆ. ಬಿಕಾಸ್ ಅವನ ಲೈಫಲ್ಲಿ ನಡೆದಿರೋ ಅಷ್ಟು ಇನ್ಸಿಡೆಂಟ್ಗಳು ಅವನನ್ನು ಹಿಂಗೆ ಮಾಡಿರುತ್ತೆ. ಸೊ ಇದು ನನ್ನ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ತೆ. ನಾನು ಲೇಖನ ಆ್ಯಂಡ್ ಅಗ್ನಿ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅದಿತಿ ಅನ್ನೋ ಹೆಸರಲ್ಲಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಪರಿಚಯ ಏನಂತ ಹೇಳಿದ್ರೆ ಅಗ್ನಿಯ ಮುದ್ದಿನ ತಂಗಿ ಅಂತಲೇ ಹೇಳ್ಬೋದು. ಬಿಕಾಸ್ ಅದಿತಿ ಒಂದು ಕನ್ಸರ್ನ್ ಏನಂದರೆ ಅಗ್ನಿಗೆ ಯಾವತ್ತೂ ಒಳ್ಳೆಯದೇ ಮಾಡಬೇಕು ಆ್ಯಂಡ್ ಇಡೀ ಮನೆಯವ್ರಿಗೆ ಲೈಕ್ ಒಳ್ಳೆಯದೇ ಬಯಸ್ತಾಳೆ. ಆ್ಯಂಡ್ ಅವಳು ಇನ್ನೊಂದೇನೆಂದರೆ ಬೇರೆಯವರು ಕೂಡ ಅವಳಿಗೆ ಕೆಟ್ಟದ್ದು ಬಯಸಿದ್ರು ಯಾವತ್ತೂ ಅದಿತಿ ಕೆಟ್ಟದ್ದು ಬಯಸಲ್ಲ. ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗೇ ಇರ್ತಾಳೆ. ಸೊ ದಿಸ್ ಈಸ್ ಮೈ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಾಗಿತ್ತು, ಐ ಮಿಸ್ಡ್ ಇಟ್. ಸೊ ಮೊದಲೇ ಹೇಳ್ದಂಗೆ ನನ್ನ ಕ್ಯಾರೆಕ್ಟರ್ ಹೆಸರು ಮಲ್ಲಿಕಾ ಆ್ಯಂಡ್ ನಾನು ಇರೋದೇ ಅಲ್ಲಿ ಎಡವಟ್ಟು ಮಾಡೋಕ್ಕೆ. ಮಸಾಲ ಇರಬೇಕು ಲೈಫಲ್ಲಿ, ನೆಗೆಟಿವಿಟಿ ಇರಬೇಕು, ಆವಾಗಲೇ ಪಾಸಿಟಿವಿಟಿದು ಇಂಪಾರ್ಟೆನ್ಸ್ ಇನ್ನೂ ಚೆನ್ನಾಗಿ ಎದ್ದು ಕಾಣುತ್ತೆ. ಸೊ ನನ್ನ ಪಾತ್ರ ಏನು ಅಂತಂದರೆ ಐ ಆಮ್ ಅ ವೆರಿ ಆ್ಯಂಬಿಷಿಯಸ್ ಲೇಡಿ ಆ್ಯಂಡ್ ನನ್ನ ಆ್ಯಂಬಿಷನ್, ನನ್ನ ಗುರಿ ಮುಟ್ಟಬೇಕು ಅಂತಂದರೆ ನಾನು ಸುಮಾರು ಎಡವಟ್ಟುಗಳು ಮಾಡೋಕ್ಕೆ ರೆಡಿ ಇದ್ದೀನಿ. ಬಾಕಿ ನೀವೇ ತೆರೆ ಮೇಲೆ ನೋಡ್ತೀರಾ, ಟಿ ವಿ ಮೇಲೆ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಶಾಂತ್ ಅಂತ. ಇದಕ್ಕಿಂತ ಮುಂಚೆ ಒಂದು 2-3 ಸೀರಿಯಲ್ ಮಾಡಿದ್ದೀನಿ. ಈಗ ಅಗ್ನಿಸಾಕ್ಷಿ ಸೀರಿಯಲ್ನ ನಿರ್ದೇಶಕ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಇಲ್ಲಿ ನಾಣಿ ಪಾತ್ರನ ಮಾಡ್ತಾಯಿದ್ದೀನಿ. ನಾಣಿ ಅಂದರೆ ಸಾಕ್ಷಿಯವರ ಸೋದರ ಮಾವನ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸಾಕ್ಷಿಗೆ ಎಲ್ಲೆಲ್ಲ ತೊಂದರೆ ಆಗುತ್ತೋ ಅಲ್ಲಿ ನಾನು ಸ್ವಲ್ಪ ಅವಳಿಗೆ ಬೆನ್ನೆಲುಬಾಗಿ, ಸಪೋರ್ಟಿವ್ ಆಗಿ, ಪಾಸಿಟಿವ್ ಆಗಿ ಅವಳಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಇದೇ ನನ್ನ ಪಾತ್ರ. ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದೆ. ಸೊ ಈ ಪಾತ್ರ ನಂಗೆ ಸ್ವಲ್ಪ ಪರ್ಸ್ನಲ್ ಆಗಿ ತುಂಬ ಇಷ್ಟ. ವೆರಿ ನೈಸ್. ಈಗ ನಾನು ವೇದಿಕೆನ ಮಾಧ್ಯಮ ಮಿತ್ರರಿಗೆ ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ಮ ಸರ್, ಸೀರಿಯಲ್ ಬಗ್ಗೆ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಟೈಟಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಗ್ನಿಸಾಕ್ಷಿ ಅಂದರೆ ಅಣ್ಣ ಬಾಂಡ್ ಈ ಥರ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಮುಂಚೆ ರೀಲಾಂಚ್ ಆದರೆ ಆ ಥರ ಅಂದರೆ ಈ ಎಕ್ಸ್ಪೆಷಲಿ ಟೈಟಲ್ಲೇ ದಮ್ಮಿದೆ ಅನ್ನೋ ಥರ ಎಲ್ಲ. ಮತ್ತು ಹಳೆ ಅಗ್ನಿಸಾಕ್ಷಿ ಅದು ಇದು ಅಂತೆಲ್ಲ ಕಂಪೇರ್ ಮಾಡ್ತಾರಲ್ಲ, ನೀವೇನು ಅಂದ್ಕೊಂಡಿದ್ದೀರಾ ಅದು ಅಂದರೆ ಅದಿರಲ್ಲ. ಇಲ್ಲಿ ಬೇರೆ ಥರನೇ ಅಗ್ನಿ ನೋಡ್ತೀರಾ, ಬೇರೆ ಥರನೇ ಸಾಕ್ಷಿ ನೋಡ್ತೀರಾ. ಸೊ ಅಗ್ನಿಸಾಕ್ಷಿ ಅಂತ ಅಂದರೆ ಸಪ್ತಪದಿ ತುಳಿದು ಅಲ್ಲಿ ಬಾಂಧವ್ಯಗಳು ಬೆಸಿಗೆ ಆಗುತ್ತೆ. ಇಲ್ಲಿ ನಮ್ಮ ಅಗ್ನಿಸಾಕ್ಷಿಲಿ ಆ ದೇವರೇ ಅಗ್ನಿ ನೀನು, ಸಾಕ್ಷಿ ನೀನು ಅಂತ ಅವರಿಬ್ಬರನ್ನು ಒಂದು ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಟಕ್ ಆಫಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆಗೋ ಲವ್, ಬೆಸಿಗೆ ಇದೆಲ್ಲ ಮುಂದಕ್ಕೆ ತೆರೆದುಕೊಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೋಡ್ತೀರಾ ನೀವು, ಅಪ್ಪ ಮಗ, ಅಮ್ಮ ಮತ್ತು ಮಗ, ಅವರಿಬ್ಬರು ಮಧ್ಯೆ ಎಲ್ಲ ಸೀರಿಯಲ್ಗಳಲ್ಲಿ ಬರೋ ಥರ ಯಾವುದೇ ಥರದ್ದು ನೀವು ಬಾಂಡಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ನೋಡೋಕ್ಕಾಗಲ್ಲ. ಇಲ್ಲಿ ಬೇರೆ ಥರನೇ ನೋಡ್ತೀರಾ, ಬೇರೆ ಥರನೇ ಅಪ್ಪ ಮಗ, ಬೇರೆ ಥರನೇ ತಾಯಿ ಮಗ, ಈ ಥರ. ಸೊ ಮತ್ತು ಎಕ್ಸ್ಪೆಷಲಿ ಹುಡುಗ ಹುಡುಗಿ ಬಂತು ಅಂತ ಅಂದ ತಕ್ಷಣ ಲವ್ ಸ್ಟೋರಿ ಇರುತ್ತೆ, ಅದು ಕ್ಯಾಶುಯಲ್ ಆಗಿರುತ್ತೆ. ಅಂದರೆ ಇಲ್ಲಿ ವಿಭಿನ್ನವಾಗಿರುತ್ತೆ. ಅದಲ್ದಲೆ ಅದರ ಫ್ಯಾಮಿಲಿಗೆ ಪರ್ಟಿಕ್ಯುಲರ್ ಆಗಿ ಹೀರೋಯಿನ್ ಫ್ಯಾಮಿಲಿ ಅಂತ ನೋಡ್ತು ಅಂತ ಅಂದರೆ ಥ್ರೋಟ್ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಬರುವಂಥ ಕಷ್ಟ ಸುಖಗಳನ್ನೆಲ್ಲ ನೀವು ನೋಡ್ತೀರಾ. ಎಲ್ಲ ಕಡೆನೂ ಅದೇ ಬರುತ್ತೆ, ಇಲ್ಲೇನು ಡಿಫ್ರೆನ್ಸು ಅಂತ ಅನ್ಬೋದು. ಅದರಲ್ಲಿ ಟೆಸ್ಟ್ಗಳಿದೆಯಲ್ಲ, ಸೊ ಅದನ್ನೆಲ್ಲ ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಸೊ ಇದು ಸರ್ ಥ್ರೋಟ್ ಹೇಳಬೇಕು ಅಂದರೆ. ಇದಕ್ಕೆ ಮೊದಲು ನೀವು ಯಾವ್ದಾದ್ರು ಮಾಡಬೇಕು ಸರ್? ಇದಕ್ಕಿಂತ ಮುಂಚೆ ಇದೇ ಕಲರ್ಸ್ ಕನ್ನಡದಲ್ಲಿ ನಾನು ರಾಮಾಚಾರಿ ಅನ್ನೋ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ, ಗೀತಾ ಮಾಡಿದ್ದೆ, ಸ್ಟಾರ್ ಸುವರ್ಣದಲ್ಲಿ ರಾಣಿ ಅಂತ ಒಂದು ಮಾಡಿದ್ದೆ. ಫಸ್ಟ್ನೇದಾಗಿ ನಾನು ಮುದ್ದುಲಕ್ಷ್ಮಿ ಅಂತ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ ಸರ್. ಅದಕ್ಕಿಂತ ಮುಂಚೆ ತುಂಬ ಅಸೋಸಿಯೇಟ್ ಆಗಿ, ಪ್ರೋಗ್ರಾಮ್ ಹೆಡ್ ಆಗಿ, ಅಸಿಸ್ಟೆಂಟ್ ಆಗಿ ಡೈರೆಕ್ಷನ್ ಕೆಲಸಗಳು ಮಾಡಿದ್ದೀನಿ. 1-2 ಸಿನಿಮಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಈಗ ನೀವೇನು ಪ್ರೊಮೋ ತೋರಿಸಿದ್ರೆ ಆಲ್ರೆಡಿ ನೀವು ಹೇಳಿರೋ ಸೀರಿಯಲ್ಗಳ ಅಲ್ಲಿ ಛಾಯಾ ಬಂದು ಅದೇ ವಿಲನ್ಗಳು, ಫ್ಯಾಮಿಲಿ ವಿಲನ್, ಅದೇ ಇದರಲ್ಲೂ ಅದೇ ಥರನೇ ಅಂತ ಅನ್ಸ್ತಾ ಇಲ್ಲ? ಹೌದು ಸರ್. ಅಂದರೆ ಕ್ಯಾರೆಕ್ಟರ್ ಅದೇ, ಅಪ್ಪ ಅಪ್ಪನೇ ಇರಬೇಕು, ಮಗ ಮಗನೇ ಇರಬೇಕು. ಬಟ್ ಮಗ ಮತ್ತು ಅಪ್ಪನ ನಡುವೆ ಇರುತ್ತಲ್ಲ ಅದು, ಅಂದರೆ ಆ ಕತೆ, ಆ ಸಮಾಗಮ, ಆ ಕ್ಲಾಶಸ್ಸು,
ಸೊ ಇದೆಲ್ಲ ಬೇರೆ ಥರನೇ ಇರುತ್ತೆ. ಅಪ್ಪ ಮಗ ನಾರ್ಮಲ್ ಟಿಪಿಕಲ್ ಆಗಿ ಅಪ್ಪ ಮಗ ಒಬ್ಬ ಅಪ್ಪ ಒಳ್ಳೇದು ಬಯಸ್ತಾನೆ, ಬಟ್ ಯಾವ ಥರ ಬಯಸ್ತಾನೆ ಅವನು ಒಳ್ಳೇದನ್ನ, ಸೊ ಅದೆಲ್ಲ ನಿಮಗೆ ವಿಭಿನ್ನವಾಗಿ ಕಾಣುತ್ತೆ ಇಲ್ಲಿ. ಸೊ ಮಗನೂ ಅಷ್ಟೇ, ಅಪ್ಪನ ನೋಡೋ ರೀತಿ ಬೇರೆ ಥರ ಇರುತ್ತೆ ಬೇರೆಯವ್ರ ಮುಂದೆ, ಬಟ್ ಇಲ್ಲಿ ಅಪ್ಪನ ಒಬ್ಬ ಮಗ ನೋಡೋ ರೀತಿ ತುಂಬ ವಿಭಿನ್ನವಾಗಿರುತ್ತೆ. ಸೊ ಅದಕ್ಕೆ ಅಗ್ನಿಸಾಕ್ಷಿ ನೋಡ್ಬೇಕು ನೀವೆಲ್ಲ, ಅಷ್ಟು ಕಟ್ಕೊಟ್ಟಿದ್ದಾರೆ ನಮ್ಮ ಸರ್. ಹ್ಯಾರಿ ಸರ್ ಇದೆಲ್ಲ ಮೂಲ ಕಾರಣ ಆಗಿರೋದ್ರಿಂದ ಐ ಥಿಂಕ್ ಅವರು ಇರ್ಬೇಕಾಯ್ತು ಇಲ್ಲಿ. ಈಗಾಗಲೇ ಅಗ್ನಿಸಾಕ್ಷಿ ಒಂದು ಸೂಪರ್ ಹಿಟ್ ಆಗಿರೋಂಥ ಒಂದು ಸೀರಿಯಲ್. ಅದೇ ಟೈಟ್ಲ್ ಇಟ್ಕೊಂಡಾಗ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಆಡಿಯನ್ಸ್ನ ಕೂಡ ಅವರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಏನು ತೋರಿಸ್ತೀರಾ ಏನು ಮಾಡ್ತೀರಾ ಅಂತ. ಖಂಡಿತ ಸರ್, ಅವ್ರ ಎಕ್ಸ್ಪೆಕ್ಟೇಷನ್ಗೆ ಯಾವುದೇ ಥರದ ಲೋಪಗಳು ಆಗ್ದಂಗೆ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದೀವಿ. ಈಗ ಮಾಡಿರೋ ಎಪಿಸೋಡ್ಗಳಲ್ಲಿ, ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹಬ್ಬ ಮಾಡ್ತೀವಿ. ಸೊ ಐ ಥಿಂಕ್ ಎಲ್ಲರೂ ಕಾನ್ಫಿಡೆಂಟ್ ಆಗಿ ಇರೋದು ನೋಡ್ರೆ ಐ ಥಿಂಕ್ ನನಗೆ ಗೊತ್ತಾಗುತ್ತೆ ಇವರು ಒಳ್ಳೆ ನನಗೆ ಕಲಾವಿದರೆಲ್ಲ ತುಂಬ ಅದ್ಭುತವಾಗಿ ಸಿಕ್ಕಿದ್ದಾರೆ. ಪ್ರತಿಯೊಂದು ಪಾತ್ರನೂ ವಿಭಿನ್ನವಾಗಿರುತ್ತೆ, ಅದರಿಂದ ನನಗೆ ತುಂಬ ಈಸಿನೂ ಆಗುತ್ತೆ. ಒಂದೇ ಥರ ಕ್ಯಾರೆಕ್ಟರ್ಗಳು ಬಂದಾಗ ಅವ್ರನ್ನ ಅಂದರೆ ಸ್ವಲ್ಪ ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಏನಪ್ಪ ಅಂತ ನೀವು ಕೇಳಿದ್ರೆ ನನಗೆ ಹೇಳೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಬಟ್ ಇಲ್ಲಿ ಪ್ರತಿ ಪಾತ್ರನೂ ವಿಭಿನ್ನವಾಗಿರೋದ್ರಿಂದ ನನಗೆ ಮಾಡೋದಕ್ಕೆ ಮತ್ತು ನಿಮಗೆ ತೋರಿಸೋದಕ್ಕೆ ತುಂಬ ಖುಷಿ ಆಗುತ್ತೆ. ಹೀರೋಯಿನ್ ಪ್ಯಾಂಟಲ್ಲಿ ನೋಡಿದಾಗ ಒಂದು ಕಡೆ ಎಲ್ಲ ಸಿಂಡ್ರಲ್ಲಾ ಕತೆ. ಹೌದು ಬಂದು ಹೋಗುತ್ತೆ. ಸೊ ನಾರ್ಮಲ್ ಆಗಿ ಧಾರಾವಾಹಿ ಕಥೆಗಳು ಅಂತ ಅಂದ್ರೆ ತುಂಬಾ ಕಡೆ ನೋಡಿರೋದು, ತುಂಬಾ ಕಡೆ ಕೇಳಿರೋದು, ಈ ತರ ಆಗುತ್ತೆ. ಈ ತರ ನಾವು ಹಳೆ ಮಹಾಭಾರತಕ್ಕೆ ಹೋದ್ರೂ ಕೂಡ ಆ ಥರನೇ ಅಂದ್ರೆ ನಿತ್ಯ ಜೀವನ ಅನ್ನೋ ಥರ ಆಗಿರೋದ್ರಿಂದ ನಾವು ತೋರಿಸ್ಬೇಕಾಗುತ್ತೆ. ಬಟ್ ತೋರಿಸೋ ರೀತಿಗಳು ಸಿಂಡ್ರಲ್ಲ ಇದ್ರೂ ಸಿಂಡ್ರಲ್ಲ ಬರ್ದೇ ಇರೋ ಕಷ್ಟಗಳು ಇವಳಿಗೆ ಬಂದಾಗ ಇಲ್ಲ ಇವಳು ಸಾಕ್ಷಿಯಾಗಿ ಕಾಣ್ತಾಳೆ. ಸೊ ಸಿಂಡ್ರಲ್ಲ ಅನ್ನೋ ಕ್ಯಾರೆಕ್ಟರ್ನ ಇದು ಈ ಸಾಕ್ಷಿ ಕ್ಯಾರೆಕ್ಟರ್ ಮರೆಸುತ್ತೆ ಇಲ್ಲಿ ಅಗ್ನಿಸಾಕ್ಷಿ ನೋಡಿದಾಗ. ಸರ್, ಒನ್ ಮೋರ್ ಥಿಂಗ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ. ಅಟ್ ದ ವೆರಿ ಬೇಸ್ ಗ್ರಾಸ್ ರೂಟ್ ಲೆವೆಲ್ ಆ 7 ಕಥೆದು ಬೇಸಿಕ್ ಫೌಂಡೇಶನಲ್ಲೇ ಮಿಕ್ಕಿದ ಎಲ್ಲ ಕಥೆಗಳು, ಎಲ್ಲ ಎಪಿಕ್ಸು, ಬರೀ ಇಂಡಿಯನ್ ಮೈಥಾಲಜಿ ಅಲ್ಲ, ಅಕ್ರಾಸ್ ದ ಗ್ಲೋಬ್ ಆಲ್ ಸ್ಟೋರೀಸ್ ಅದರಿಂದಾನೇ ಸ್ಟೆಮ್ ಆಗೋದು. ಸೊ ಅಗ್ನಿಸಾಕ್ಷಿ ಆಲ್ಸೋ ಒಂದು ರಿಫ್ಲೆಕ್ಷನ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಎಸ್, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಒಂದು ಹುಡುಗಿ ಪ್ರೀತಿ ಮಾಡೋರು ಇದ್ದಾರೆ, ಎಸ್. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಇನ್ ದ ಡೈರೆಕ್ಟರ್ಸ್ ಟ್ರೀಟ್ಮೆಂಟ್ ಆ್ಯಂಡ್ ಇನ್ ದ ಪ್ರೊಡ್ಯೂಸರ್ಸ್ ವಿಷನ್. ಆ್ಯಂಡ್ ಇದುವರೆಗೂ ನಾವು ಆ್ಯಸ್ ಅ ಕಲರ್ಸ್ ಫ್ರೆಟರ್ನಿಟಿ, ಆ್ಯಸ್ ಅ ಕಲರ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ ಕೊಟ್ಟಿರೋದು. ವಿ ಹ್ಯಾವ್ ಗಿವನ್ ಹಿಟ್ಸ್ ಆಫ್ಟರ್ ಹಿಟ್ಸ್ ಆ್ಯಂಡ್ ಅದನ್ನು ನೀವು ಪವರ್ ಪಾಯಿಂಟಲ್ಲಿ ನೋಡಿದ್ದೀರಾ. ಸೊ ಈ ನಮ್ಮ ಅಗ್ನಿಸಾಕ್ಷಿ 2 ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಅ ಥರೋ ಎಂಟರ್ಟೈನರ್. ಆಡಿಯನ್ಸಿಗೆ ಏನು ಬೇಕು ಅದನ್ನೇ ಒಂದು ಸ್ಲೈಸ್ ಆಫ್ ಲೈಫ್ ಆಗಿ ಪ್ರೆಸೆಂಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಆ್ಯಂಡ್ ನಾವು ಅದನ್ನು ಮಾಡ್ತಾ ಇದ್ದೀವಿ ಸರ್. ನಾನು ಇಲ್ಲ ಅಂತ ಎಲ್ಲ ಹೇಳಿದೆ ಅಲ್ಲ, ನೀವು ಡಿಫ್ರೆನ್ಸ್ ಏನು ಅಂತ ಕೇಳಿದ್ರಲ್ಲ. ನಾನು ಡಿಫ್ರೆನ್ಸ್ ಹೇಳಿಲ್ಲ. ನಾನು ನೀವು ಕ್ವಶನ್ಸ್ ನನಗೆ ಹಾಗೆ ಅನ್ನಿಸ್ತು. ನಿಮ್ಗೆ ಅಂತಿದೆ ಹೇಳ್ತಾ ಇದ್ದಾರೆ, ಆನ್ಸರ್ ಮಾಡ್ತಿದ್ದಾರೆ, ನಾನು ಹಂಗೆ ಹೇಳೇ ಇಲ್ಲ. ನಿಮ್ಗೆ ನಾನು ಆನ್ಸರ್ ಇಷ್ಟ ಆಗಿಲ್ವಾ? ಇಲ್ಲ, ಹಾಗಂತ ಅಲ್ಲ. ಅಥವಾ ನಾನೇನಾದ್ರೂ ಕೇಳಿದೆ ಬೇರೆ, ನೀವು ಹೇಳ್ತಿರೋದೇ ಬೇರೆ. ಇಲ್ಲ ಸರ್, ನೀವು ಕೇಳಿದ್ದಕ್ಕೆ ನಾನು ಆನ್ಸರ್ ಸರಿ, ಬೇರೆ ಆರ್ಟಿಸ್ಟ್ಗಳು ಯಾರಿಗೆ ಬರ್ತಾರೆ ಇವಾಗ ನಾಟ್ ಓನ್ಲಿ ಇವಾಗ ಒಂದು ಎಪಿಸೋಡಲ್ಲಿ ಒಬ್ರು ರಿವೀಲ್ ಆಯಿತು ಅಂತ ಅಂದರೆ ಇನ್ನೊಂದು 3-4ನೇ ಎಪಿಸೋಡಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಬರುತ್ತೆ. ಓ ಹೌದಾ ಅನ್ನೋ ಥರ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ಅಂದರೆ ಎಲ್ಲ ಸೀರಿಯಲ್ಗಳು ನಾರ್ಮಲಾಗಿ ಎಲ್ಲರೂ ತೋರಿಸ್ಬಿಡ್ತಾರೆ, ತೋರಿಸಾದ್ಮೇಲೆ ಮತ್ತೆ ಕತೆ ಸ್ಟಾರ್ಟ್ ಮಾಡೋದು ಇದ್ದಿದ್ದೆ. ಸೊ ಗ್ಯಾಪಲ್ಲಿ ಒಂದಷ್ಟು ಪಾತ್ರಗಳು, ಹೊಸ ಪಾತ್ರಗಳು ಬರ್ತವೆ. ಸೊ ಆ ಪಾತ್ರಗಳು ಅಷ್ಟೇ ಪವರ್ಫುಲ್ ಆಗಿರುತ್ತೆ, ಮಜಾ ಕೊಡುತ್ತೆ. ಸೀರಿಯಲ್ ಮೇಕಿಂಗ್ ಈಗ ತುಂಬ ಬದಲಾಗಿದೆ. ಯಾಕೆಂದರೆ ಮೊದಲು ಶೂಟಿಂಗ್ ಎಲ್ಲ ಈಗ ಹೊರ ರಾಜ್ಯಗಳು, ದೇಶಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಆ ಥರ ಪ್ಲಾನ್ಗಳೇನಾರು ಇದೆ? ಹೌದು ಸರ್. ಬಟ್ ವಿಷಯ ಅಂತ ಅಂದರೆ ಸೋಲ್ ಅಂದರೆ ಆತ್ಮ ಅಂದರೆ ಏನೇ ಇರುತ್ತೆ, ನಾವು ಎಲ್ಲೇ ಹೋಗಿ ಎಲ್ಲೇ ಬಂದ್ರೂ ಕೂಡ ಸೊ ನಾವು ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗ್ತೀವಿ ಅಂತ. ಸೊ ನಾರ್ಮಲಾಗಿ ನಾವು ಫಸ್ಟು ಪ್ರೊಮೋ ಮಾಡಿದಾಗ ಮೇಕಿಂಗಲ್ಲಿ ಅದ್ಭುತ, ಸೂಪರ್, ಚೆನ್ನಾಗೈತೆ ಅಂತ ನನಗೆ ಪರ್ಸ್ನಲಾಗಿ ಬಂದಿರೋ ಅಂತ ಕಮೆಂಟ್ಗಳು ಹಾಗೆ. ಬಟ್ 2ನೇ ಪ್ರೊಮೋ ನೋಡಿದಾಗ ನಾವು ಸೊ ಅವರಿಬ್ಬರು ಕನೆಕ್ಟ್ ಆಗ್ತಾರೆ, ಕೈ ಹಿಡ್ಕೋತಾರೆ, ಆ ಥರ ಅಂದಾಗ ಇಲ್ಲ ಗುರು, ಅವ್ರ ಕನೆಕ್ಟಿವಿಟಿ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಮ್ಮ ಕತೆ ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ ಸರ್. ಮೋಸ್ಟ್ ಆಫ್ ಮನೆ, ಅಗ್ನಿ, ಸಾಕ್ಷಿ, ಫ್ಯಾಮಿಲಿ ಸುತ್ತನೇ ಇರುತ್ತೆ. ಬಟ್ ಫ್ಯಾಮಿಲಿ ತುಂಬ ವೆರೈಟಿ ಕ್ಯಾರೆಕ್ಟರ್ಗಳು ನೋಡ್ತೀರಾ. ಈ ಪರ್ಟಿಕ್ಯುಲರ್ ಟೈಮ್ ಬಿಟ್ಟರೆ ಬೇರೆ ಇನ್ನೇನೆಲ್ಲ ನೋಡ್ಬೋದು? ಇದಕ್ಕೆ ನನಗೆ ಗೌತಮ್ ಸರ್ ಆನ್ಸರ್ ಮಾಡಬೇಕು. ಅದೇ ಈಗ ಹೇಳ್ದಂಗೆ ಪ್ರೊಡ್ಯೂಸರ್ ಸರ್ ಕನಸು ಅವರೇ ಅದನ್ನ ಬರ್ದಿರೋದ್ರಿಂದ ಎಕ್ಸ್ಪೆಷಲಿ ಅಲ್ಲ, ಒಂದು ನೀವು ಪ್ರಾಕ್ಟಿಕಲ್ ಆಗಿ ನೋಡ್ತು ಅಂತ ಅಂದ್ರೆ ಆ ಹಳೆ ಟೈಟ್ಲ್ ಇಟ್ಕೋತು ಅಂತ ಅಂದ್ರೆ ಸೊ ಅದನ್ನ ಕ್ಯಾರಿ ಮಾಡ್ತಿದ್ದಾರೆ, ಆ ಥರ ಇರುತ್ತೆ. ಬಟ್ ಪಾತ್ರಗಳು ಬಂದಾಗ ಖಂಡಿತವಾಗ್ಲೂ ಅದನ್ನ ಮರೆಸೋಂಥ ಪ್ರಯತ್ನ ಮಾಡಬೇಕು ಅಂತಾನೆ ನಮ್ಮೆಲ್ಲರ ಎಫರ್ಟು. ಅಂದ್ರೆ ಅದು ಆ ಲೆವೆಲ್ ಪೀಕ್ ಹೋಗಿದೆ. ಖಂಡಿತವಾಗ್ಲೂ ಒಂದಷ್ಟು ದಿನ ಹೋಗಾದ್ಮೇಲೆ ನೀವು ಹೇಳ್ತೀರಾ ಆ ಅಗ್ನಿಸಾಕ್ಷಿ ಮರೆತು ಈ ಅಗ್ನಿಸಾಕ್ಷಿ ನೋಡ್ತೀರಾ. ಅಷ್ಟು ಸಕ್ಕತ್ತಾಗಿ ಅಂದ್ರೆ ಪಾತ್ರಗಳನ್ನ ಕಟ್ಕೊಟ್ಟಿದ್ದಾರೆ. ಇದು ನಾನು ಅಲ್ಲಿ ಫೀಲ್ ಮಾಡೋದ್ರಿಂದ ನನಗೆ ಗೊತ್ತಾಗ್ತಿದೆ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ.
ಮತ್ತು ಮೇಡಮ್ ಹೇಳಿದ್ರು ಕತೆ ಹೇಳೇ ಇರೋದು ಅದನ್ನ ಬೇರೆ ಥರ ತೋರಿಸ್ತೀವಿ ಅಂತ. ನಾವೀಗ ಇದೇ ಕಲರ್ಸ್ ಕನ್ನಡದಲ್ಲಿ ಪವಿತ್ರ ಬಂಧನ ನೋಡ್ತಾ ಇದ್ದೀವಿ, ಗೌರಿ ಕಲ್ಯಾಣ ನೋಡ್ತಿದ್ದೀವಿ. ಅದರಲ್ಲೂ ಬಾಸು ಸ್ವಲ್ಪ ರಗಡಾಗಿರ್ತಾರೆ, ಅದಾದ್ಮೇಲೆ ಅವ್ರನ್ನ ಮದುವೆ ಆಗೋ ಹುಡುಗಿ ಮತ್ತೆ ಅದೇನೋ ಚೇಂಜಸ್ ಆಗುತ್ತೆ. ಇಲ್ಲಿ ನಾವು ಮತ್ತೆ ಅದೇ ರಿಫ್ಲೆಕ್ಟ್ ಹೊಡಿತಾ ಇದೆಯಲ್ಲ ಅಂತ. ರಗಡ್ ನೋಡ್ತೀರಾ ಮೇಡಮ್, ಆದ್ರೆ ಇಲ್ಲಿ ಅಗ್ನಿ ಅಂತ ಕ್ಯಾರೆಕ್ಟರ್, ಆ ಪವರ್ಫುಲ್ ನೇಮೇ ಅಗ್ನಿ ಅಂತ ಅಂದಾಗ ಅಂದ್ರೆ ಸಿಕ್ಕಾಪಟ್ಟೆ ಪವರ್ಫುಲ್. ನಾನು ಹೇಳ್ತೀನಲ್ಲ, ಪವಿತ್ರ ಬಂಧನ ನೀವು ಮತ್ತೆ ಸಾರಿ ನಾನು ಹೆಸರು ಮೆನ್ಷನ್ ಮಾಡಕ್ ಹೋಗಲ್ಲ, ಎಲ್ಲ ಏನೇನ್ ಸೀರಿಯಲ್ ನೋಡ್ತೀರಾ ಅವರೆಲ್ಲರಿಗಿಂತ ವಿಭಿನ್ನವಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾರೆ ಅಗ್ನಿ. ನೀವು ಅಲ್ಲಿ ಫ್ರೇಮಲ್ಲಿ ನೋಡ್ಬೋದು, ನೀವು ಅವ್ರ ಫ್ರೇಮಲ್ಲಿ ನೀವು ಮುಂಚೆ ನೋಡಿದ ಇವಾಗ ಬ್ರೋ ಗೌಡ ಅಂತ ನೀವು ಸಪ್ರೇಟ್ ಆಗಿ ನೋಡೋದಕ್ಕೂ ಇಲ್ಲಿ ಕ್ಯಾರೆಕ್ಟರ್ ಅಂತ ಬಂದು ನೋಡೋಕ್ಕೂ ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ. ಮತ್ತೆ ಅಗ್ನಿ ಅಂತ ನಿಮ್ಗೆ ಅಲ್ಲಿ ಟೈಟ್ಲು ಅಂತ ಏನಿದೆ ಅದು ತಕ್ಕಂತೆ ಸೂಟ್ ಆಗ್ತಾರೆ ಇವರು. ನೀವು ಶಾರ್ಟ್ಗಳಲ್ಲಿ ನೋಡ್ತೀರಾ ಅದನ್ನ, ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಐ ಥಿಂಕ್ ನೀವು ನೋಡಿದ್ರೆ ಐ ಥಿಂಕ್ ಗೊತ್ತಾಗುತ್ತೆ ಮ್ಯಾಮ್. ಈಗ ಎಷ್ಟು ಎಪಿಸೋಡ್ ರೆಡಿ ಆಗಿದ್ದೀರಾ, ಎಷ್ಟು ಎಪಿಸೋಡ್ ಬರುತ್ತಿದೆ ಸರ್? ಈಗ ಒಂದು 10 ಎಪಿಸೋಡ್ಗೆ ನಾವು ರೆಡಿ ಆಗಿದ್ದೀವಿ. ಟೆಲಿಕಾಸ್ಟ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಇನ್ನೊಂದು 3 ಎಪಿಸೋಡ್ ಪ್ಲಾನ್ ಆಗಿದೆ. ಒನ್ಸ್ ಸ್ಟಾರ್ಟ್ ಆದ್ಮೇಲೆ ನಾವು ಮುಂದುವರಿತೀವಿ ಸರ್. ಡೈರೆಕ್ಟ್ರೆ, ಈ ಹಸೆಮಣೆಯಲ್ಲಿ ಹಣೆ ಬರವು ಅಂತಿದೆ. ಹಸೆಮಣೆ ಏರಕ್ಕೆ ಮುಂಚೆನೇ ಅವ್ರು ಹಣೆ ಬರ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಈಗ ಟ್ರೈಲರ್. ಅಂದ್ರೆ ದೇವರೇ ನಿಶ್ಚಯ ಮಾಡ್ಬಿಟ್ಟಿದ್ದಾನೆ ಸರ್, ಅಗ್ನಿ ಸಾಕ್ಷಿ ಅಂತ ಅಂದ್ಬಿಟ್ಟು. ಸೊ ನಿರ್ಣಯ ಆಗ್ಬಿಟ್ಟಿದೆ. ಈಗ ಸಾಮಾನ್ಯವಾಗಿ ಲಾಸ್ಟ್ ಇವ್ರು ಹೇಳಿದಾಗೆ ಅಗ್ನಿ ಸಾಕ್ಷಿಯಲ್ಲಿ ಹೀರೋಯಿನ್ಗೆ ಒಂದು ಟ್ಯಾಗ್ ಇತ್ತು, ಅಂದರೆ ಪತಿರಾಯದೇನೋ ಕೂಗೋದಕ್ಕೆ ಒಂದು ಬ್ರ್ಯಾಂಡೆಡ್ ಆಗಿತ್ತು ಆಕೆ ಮಾತು. ಅದೇ ಪತಿರಾಯದೇನೋ ಒಂದು ವರ್ಡ್ ಬರುತ್ತೆ. ಆ ಥರದ್ದು ಏನಾದರೂ ಹೀರೋಯಿನ್ಗೋ ಹೀರೋಗೋ ಯಾವ್ದಾರೋ ಒಂದು ತುಂಬ ಸ್ಟ್ರಿಕ್ಟ್ ಅವ್ರನ್ನ ಇದೆ ಸರ್. ಅಂದ್ರೆ ಈ ಅಗ್ನಿಗೆ ಯಾರಾದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ಆಗಲ್ಲ ಸರ್. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಡಿ, ಸುಮ್ಮನೆ ಹೋಗ್ತಾ ಇರಿ ಅಂತ ಅಂದ್ಬಿಟ್ಟು ಅವ್ನ ಟೆಂಪರ್ನ ರೇಸ್ ಮಾಡುತ್ತೆ ಅದು. ಯಾರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ನಮ್ಮ ಅಗ್ನಿಗೆ ಆಗಲ್ಲ, ಎಕ್ಸ್ಪೆಷಲಿ ಯಾರೇ ಆಗಿರ್ಲಿ ಅದು. ಸೊ ಆದ್ರೆ ಈ ಹುಡುಗಿ ಕ್ಯಾರೆಕ್ಟ್ರು ಏನು ಅಂತ ಅಂದ್ರೆ ಏನಾರ ಇತ್ತು ಅಂದ್ರೆ ನೇರವಾಗಿ ಮಾತಾಡೋದ್ರಿಂದ ಕಣ್ಣಲ್ಲಿ ಕಣ್ಣಿಟ್ಟೆ ಮಾತಾಡ್ತಾಳೆ. ಯಾಕಂದ್ರೆ ಅವಳು ತಪ್ಪಿಲ್ಲ, ವಿಷಯ ಇಟ್ಕೊಂಡಿಲ್ಲ ಒಳಗಡೆ. ಸೊ ಹಂಗಾಗಿ ಇವ್ರು ಯಾವಾಗ್ಲೂ ಹಿಂಗೆ ಆಪೋಸಿಟ್ ಅಲ್ಲೇ ಇರ್ತಾರೆ. ನೋಡ್ತೀರಾ ಸರ್? ಅದು ಅದೇ ಇವ್ರಿಗೆ ಈ ವರ್ಡ್ ನೀವು ಹೇಳಿದ್ರಲ್ಲ ಡೈಲಾಗ್ ಅಂತ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಆ ಹೀರೋ ಕೊಡಿ ಕ್ಯಾಮ್ರಾ ಕಣ್ಗಳು ಹೀರೋ ನೋಡ್ತೀರಾ ಮೇಡಮ್? ಈಗ ಬರ್ತಾ ಇರೋ ಎಲ್ಲಾ ಸೀರಿಯಲ್ಗಳಿಗಿಂತ ಇದು ಭಿನ್ನವಾಗಿರುತ್ತೆ. ಸಾರಿ ಇಲ್ಲ ಇದು ಪರ್ಟಿಕ್ಯುಲರ್ ಇಲ್ಲ. ಅಂದ್ರೆ ಈ ವಾಹಿನಿಯವ್ರದ್ದು ಯಾವ್ದು ಬೇಕಾದ್ರೂ ಇಟ್ಕೋಬಹುದು, ಅಂದ್ರೆ ಕಲರ್ಸ್ ಕನ್ನಡದ್ದು ನಮ್ದು. ಇಲ್ಲ ಸಿಕ್ಕಿಲ್ಲ ಅಂತಲ್ಲ ಮೇಡಮ್, ಯಾಕಂದ್ರೆ ಇದ್ರ ಕರ್ತೃ ಅಂದ್ರೆ ಅಗ್ನಿ ಸಾಕ್ಷಿ ಫಸ್ಟ್ ಬರೆದ್ರು ಗೊತ್ತಾ, ಫಸ್ಟ್ ಬರವಣಿಗೆ ಸ್ಟಾರ್ಟ್ ಆಯ್ತಲ್ಲ, ಅದು ಬರೆದಿದ್ದು ಹ್ಯಾರಿಸ್ ಸರ್ ಅಂತ ಅಂದ್ಬಿಟ್ಟು. ಅಂದ್ರೆ ಈ ಅಗ್ನಿ ಸಾಕ್ಷಿ ಪ್ರೊಡ್ಯೂಸರ್ ಅದರಿಂದ ಇಟ್ಟಿದ್ದಾರೆ. ಸಿಕ್ಕಿಲ್ಲ ಅಂತ ಇಟ್ಟಿಲ್ಲ, ಇದಕ್ಕೆ ಅದು ಕನೆಕ್ಟ್ ಆಗುತ್ತೆ ಅಂದ್ರೆ ಇದನ್ನಿಟ್ರೆ ಇದಕ್ಕೆ ಸೂಕ್ತ ಅಂತ ಇಟ್ಟಿರೋದು ಮೇಡಮ್. ಮರ್ಸುತ್ತೆ ಅಂತ ಹೇಳಿಲ್ಲ, ಮರ್ಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಅಂದ್ರೆ ಯಾಕಂದ್ರೆ ಅದಕ್ಕೂ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅವತ್ತು ಸಚಿನ್ ತೆಂಡೂಲ್ಕರ್ ಆಡ್ಬೇಕಾದ್ರೆ ಸೂಪರ್ ಅದ್ಭುತವಾಗಿ ಆಡ್ತಿದ್ರು. ಸಚಿನ್ ತೆಂಡೂಲ್ಕರ್ನ ಮರ್ಸಕ್ಕಾಗುತ್ತೆ ನಾವು? ಡೈರೆಕ್ಟ್ರೆ, ಈ ಅಗ್ನಿ ಸಾಕ್ಷಿಯಲ್ಲಿ ಸಾಕ್ಷಿ ಹೆಸರು ಹೀರೋಯಿನ್ ಅಲ್ವಾ, ಅದಕ್ಕಾಗಿ ಅಗ್ನಿ ಸಾಕ್ಷಿ ಅಂತ ಇಟ್ಬಿಟ್ರ ಅಂತ. ಕೊಡಿಯ ಸಾಕ್ಷಿಗೆ ಕೊಡಿ. ಓಕೆ ಸರ್, ಕೊಟ್ಟೆ. ನಿಮ್ಮ ಹೆಸರು ಸಾಕ್ಷಿ, ಪಾತ್ರನೂ ಸಾಕ್ಷಿ ಅಂತಲೇ ಬರುತ್ತೆ. ಸೊ ಎಲ್ಲ ಒಂದು ಕಡೆ ನಿಮಗೆ ಎಷ್ಟು ಈ ಪಾತ್ರದಲ್ಲಿ ನಿಮಗೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ, ಮತ್ತು ಯಾವ ಒಂದು ಇದಕ್ಕೆ ನೀವು ಒಪ್ಪಳೋದು ಕಾರಣ ಆಯ್ತು ಈ ಸೀರಿಯಲ್ ನಿಮಗೆ? ಅಗ್ನಿ ಸಾಕ್ಷಿ ಅಂತ ಟೈಟಲ್ ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಇಟ್ಸ್ ಆಲ್ರೆಡಿ ಒಂದು ಟ್ರೆಂಡ್ ಸೆಟ್ಟರ್ ಅಗ್ನಿ ಸಾಕ್ಷಿ ಅನ್ನೋದು. ಸೊ ನಾನು ಅದನ್ನ ನೋಡ್ಕೊಂಡು ಬೆಳೆದಿರೋಳು ಅಗ್ನಿ ಸಾಕ್ಷಿನ. ಸೊ ಆ ಸೀರಿಯಲಲ್ಲಿ ನನಗೆ ಈ ಪಾತ್ರ ಸಿಕ್ಕಿದೆ, ಅದು ಲೀಡಾಗಿ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಒಂದು ಯೋಚನೆನೂ ಮಾಡ್ದಲೇ ಸಾಕ್ಷಿಗೆ ಓಕೆ ಅಂದಿದ್ದೀನಿ. ಬಿಕಾಸ್ ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಸಾಕ್ಷಿ. ಅವಳು ಹೇಗೆ ಅಂದರೆ ಇಟ್ಸ್ ಲೈಕ್ ತುಂಬ ಅವಳಿಗೆ ಇಟ್ಕೋತಾಳೆ, ಅವಳು ಸಾಫ್ಟಾಗೂ ಇರ್ತಾಳೆ, ಮತ್ತು ಲೈಕ್ ಆ್ಯಕ್ಟಿಂಗಿಗೆ ನನಗೆ ಸ್ಪೇಸ್ ಇದೆ ಇಲ್ಲಿ. ಹೀರೋರೇ, ನೀವು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಬಂದಿರಿ ಅಂತ ಮತ್ತೆ ಹೇಳಿದ್ರಿ, ಮತ್ತು ಅದು ಬರೋದಕ್ಕೆ ಕಾರಣ ಏನು, ಮತ್ತು ಇದರಲ್ಲಿ ಏನಾದ್ರು ಆ ಥರದ ವಿಶೇಷತೆ ಇದೆಯಾ ನಿಮಗೆ? ಸರ್ ಅಂದರೆ ಒಂದೇ ಒಂದು, ಇವಾಗ ನೀವು ಡೈಲಿ ಸಿಗೋದಕ್ಕೂ ಒಂದು ವರ್ಷ ಆದ್ಮೇಲೆ ಸಿಗೋದಕ್ಕೂ ಒಬ್ಬ ವ್ಯಕ್ತಿನ ಡಿಫ್ರೆನ್ಸ್ ಇರುತ್ತಲ್ಲ ಸರ್. ಸೊ ಒಂದು ಏನಂದರೆ ನಂದೇ ಆದಷ್ಟು ಒಂದು ಪರ್ಸ್ನಲ್ ಕೆಲಸಗಳಿತ್ತು, ಬೇರೆ ಇದಿತ್ತು. ಆ್ಯಂಡ್ ನನಗೂ ಕೂಡ ಒಂದು ಗ್ಯಾಪ್ ಬೇಕಿತ್ತು, ಯಾಕಂದರೆ ಡೈಲಿ ಹಳೆ ಪ್ರಾಜೆಕ್ಟು ಡೈಲಿ ಬರ್ತಿದ್ದರಿಂದ. ಸೊ ಅದಕ್ಕೆ ಒಂದು ಚಿಕ್ಕ ಗ್ಯಾಪ್ ತಗೊಂಡು ಬಂದರೆ ಸೂಕ್ತ ಅಂತ ಹೇಳಿ ಆ ಥರ ಡಿಸೈಡ್ ಮಾಡಿದೆ ಸರ್.
ಡೈರೆಕ್ಟ್ರೆ, ಹಾಂ ಸರ್ ಹೇಳಿ ಸರ್. ಆಡಿಯನ್ಸ್ ರಿಯಾಕ್ಷನ್ಸ್ಗೆ ನೀವು ಸ್ಪಂದಿಸಬೇಕಾಗತ್ತಾ? ಖಂಡಿತ ಸರ್, ಖಂಡಿತ. ಯಾಕಂದ್ರೆ ನಾವು ತೆಗಿತಾ ಇರೋ ಚಿತ್ರನ ಆಡಿಯನ್ಸ್ಗೋಸ್ಕರನೇ ಅಂತ ಇಟ್ಕೊಂಡಾಗ ಅವ್ರು ನೋಡಿದ್ರೇನೆ ಈ ಧಾರಾವಾಹಿ ತುಂಬಾ ಯಶಸ್ಸು ಕಾಣೋದು. ಸೊ ನಾ ಹೇಳ್ತಾ ಇರೋದು, ಅವ್ರೇನಾದ್ರು ಡಿಕ್ಟೇಟ್ ಮಾಡಿದ್ರೆ ಅದನ್ನ ಅಳವಡಿಸ್ಕೊಳ್ಳುವಂತ ಮನೋಭಾವ ಇದೆಯಾ ನಿಮ್ಮಲ್ಲಿ? ಸರ್ ಖಂಡಿತ, ಒಳ್ಳೇದಿದ್ರೆ ಅಳವಡಿಸ್ಕೊಳ್ತೀವಿ ಸರ್. ಅದರಿಂದ ಕೆಟ್ಟದಾಗುತ್ತೆ ಅಂದ್ರೆ 200% ಆಗಲ್ಲ, ಅದು ನಿಮಗೆ ಗೊತ್ತು. ಒಳ್ಳೇದು ಹೇಳಿದ್ರೆ ಒಪ್ಕೋತೀರಾ? ಖಂಡಿತ ಸರ್, ಖಂಡಿತ ತಗೋತೀವಿ ಸರ್. ಸರ್ ಅಂದ್ರೆ ಈ ಸೀರಿಯಲ್ ಟೆಲಿಕಾಸ್ಟ್ ಆದಾಗಿಂದನೇ ನಿಮಗೆ ಗೊತ್ತಾಗುತ್ತೆ, ಅಂದ್ರೆ ಅದೇ ಆ ಅಗ್ನಿಸಾಕ್ಷಿನೇ ಬೇರೆ, ಈ ಅಗ್ನಿಸಾಕ್ಷಿನೇ ಬೇರೆ. ಸೊ ಕಂಪ್ಲೀಟ್ಲಿ ಬೇರೆ ಸರ್, ಅಂದ್ರೆ ಕಂಪ್ಯಾರಿಸನ್ ಮಾಡಕ್ ಆಗಲ್ಲ ಇದನ್ನ. ಸೊ ಈಗ ಕಾರ್ತಿಕ್ ಅಂತ ತುಂಬಾ ಜನ ಇರ್ತಾರೆ, ಈ ಕಾರ್ತಿಕ್ ಒಂದೇ ತರ ಬಿಹೇವ್ ಮಾಡಲ್ಲ ಅಲ್ವಾ? ಸೊ ಇದು ಅದೇ ತರ ಸರ್. ಸರ್ ಕಂಪ್ಯಾರಿಸನ್ ಮಾಡಕ್ಕೆ ಇಲ್ಲಿ ಯಾವುದೂ ಒಂದು ಸಿಮಿಲಾರಿಟಿ ಎಲ್ಲೂ ಸಿಗಲ್ಲ ಸರ್, ಯಾಕಂದ್ರೆ ಕಂಪ್ಲೀಟ್ಲಿ ಇದೇ ಬೇರೆ ಅದೇ ಬೇರೆ, ಟೈಟಲ್ ಅದೇ ಆಗಿರೋದ್ರಿಂದ ಆ ಥರ ಥಿಂಕ್ ಮಾಡ್ಬೋದು. ಬಟ್ ಟೆಲಿಕಾಸ್ಟ್ ಆದಮೇಲೆ ಅದೆಲ್ಲ ಮರ್ಸುತ್ತೆ ಸರ್ ಆಡಿಯನ್ಸ್. ಸರ್ ಪ್ರಿಪೇರ್ ಅಂದರೆ ಆ್ಯಕ್ಟಿಂಗಲ್ಲಿ ಕೆಲವೊಂದು ಸೊ ಸೀರಿಯಸ್ ಪಾತ್ರ ಮಾಡಿರಲಿಲ್ಲ ನಾನು. ಸೊ ಸೀರಿಯಸ್ ಪಾತ್ರ ಮಾಡೋದಕ್ಕೆ ವರ್ಕ್ಶಾಪ್ಗಳು ಮತ್ತು ನನಗೆ ನಾನೇ ಮಿರರ್ ಮುಂದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು, ಲುಕ್ಸ್ನ ಚೇಂಜ್ ಮಾಡಿಕೊಂಡ್ರೆ ಏನೇನು ಡಿಫ್ರೆನ್ಸ್ ಬೇಕು, ಒಂದು ಪಾತ್ರಕ್ಕೆ ಹೆಂಗೆ ರೆಡಿ ಆಗಬೇಕು, ಸೊ ಈ ಥರದ್ದೆಲ್ಲ ಸುಮಾರು ಮಾಡ್ಕೊಂಡು ಬಂದಿದ್ದೀನಿ ಸರ್. ಹೌದು ಸರ್, ಅದು ಚೆನ್ನಾಗಿತ್ತು. ಅಂದರೆ ಟಗ್ ಆಫರ್ ಆ್ಯಕ್ಚುಲಿ ಅಂದರೆ ಇವ್ರು ಬರ್ದಿರೋ ಸ್ಟೋರಿ, ಇವ್ರು ಬರ್ದಿರೋ ಸೀನ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಒಂದು ಹುಡುಗಿ ಮಧ್ಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಕ್ಲಾಶಸ್ ಎಲ್ಲ ಆಗುತ್ತಲ್ಲ, ಸೊ ಅದು ಯಾರು ಇಮ್ಯಾಜಿನೇಷನ್ನು ಮಾಡ್ಕೊಳಕ್ಕಾಗಲ್ಲ. ಸೊ ಚೆನ್ನಾಗಿದೆ ಸರ್. ಅಂದರೆ ನಾವು ಸೀನ್ ಆ್ಯಕ್ಟ್ ಮಾಡ್ತಾನೂ ನಮಗೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇಬ್ಬರದ್ದು ಕೆಮಿಸ್ಟ್ರಿ. ಮಿಥುನ್, ಎಲ್ಲಿ ಹೋಗ್ಬಿಟ್ಟಿದ್ರಿ ಇಷ್ಟು ದಿವಸ? ಎಲ್ಲಿ ಹೋಗಿದ್ರಿ ಇಷ್ಟು ದಿವಸ? ಸರ್ ಸಿನಿಮಾದ ಖಂಡಿತ ಡೈರೆಕ್ಟಾಗಿ ಸೀರಿಯಲ್ಸಿಗೆ ಬಂದೆ. ಮಧ್ಯದಲ್ಲಿ ತಮಿಳಲ್ಲಿ ಒಂದು 1000 ಎಪಿಸೋಡ್ಸ್ ಸೀರಿಯಲ್ ಹೀರೋ ಆಗಿ ಮಾಡಿದೆ. ದೆನ್ ಒಂದು ಸೀರಿಯಲು ಪ್ರೊಡ್ಯೂಸ್ ಮಾಡಿದೆ ನಾನು ತಮಿಳಲ್ಲಿ ಸನ್ ಟಿವಿಗೆ. ದೆನ್ ಅದು ಆದಮೇಲೆ ತೆಲುಗುಲಿ ಈಗ ಒಂದು 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ ಸರ್. ಕನ್ನಡ ಒಂದು ಆಲ್ಮೋಸ್ಟ್ ಒಂದು 3 ವರ್ಷ ಆಗಿತ್ತು ಮಾಡಿದೆ. ಸೊ ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇದ್ದೆ. ಈ ಸ್ಟೋರಿನ ಹರೀಶ್ ಅವ್ರು ಹೇಳ್ತಿದ್ದಂಗೆ ತುಂಬ ಖುಷಿ ಆಯಿತು. ಆಮೇಲೆ ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ಇಟ್ ಇಸ್ ವೆರಿ ನೈಸ್. ಬೈ ಕಂಪಲ್ಷನ್ ಅಲ್ಲ ಸರ್, ನನಗೆ ಮೇನಾಗಿ ಪಾತ್ರ ನೋಡ್ತಾ ಇದ್ದೆ. ಸೊ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂದರು. ಸೊ ನನಗೂ ಆಪ್ಟ್ ಅನಿಸ್ತು ನನ್ನ ಏಜಿಗೆ. ಪ್ಲಸ್ ಇಟ್ಸ್ ಎ ಯಂಗ್ ಫಾದರ್. ಸೊ ನನಗೆ 16 ವರ್ಷದ ಮಗ ಇದ್ದಾನೆ, ಇನ್ನೊಂದು 10 ವರ್ಷ ದುಡ್ಡು ಅನ್ನಷ್ಟೇ. ಹೋಪ್ಫುಲಿ ಐ ಆಮ್ ರೈಟ್. 15 ವರ್ಷ ದುಡ್ಡು ಅಷ್ಟೇ. ಸೊ ಬಟ್ ಕ್ಯಾರೆಕ್ಟರ್ ಇಸ್ ಗುಡ್. ಸೊ ಐ ವಾಸ್ ಲುಕಿಂಗ್ ಮೇನ್ಲಿ ಇನ್ ಟು ಮೈ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಪಾತ್ರ ಚೆನ್ನಾಗಿದೆಯಾ, ಅದಕ್ಕೆ ವೆಯ್ಟೇಜ್ ಇದೆಯಾ ಅಂತ. ಈಗ ತಮಿಳು ಬಂದರೆ ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದೀರಾ, ಕನ್ನಡದಲ್ಲಿ ಮಾಡೋ ಉದ್ದೇಶ ಏನಾದ್ರು ಇದೆಯಾ? ಖಂಡಿತ ಮಾಡಬೇಕು ಅಂತ ಇದ್ದೀನಿ ಸರ್, ವೆಯ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಕಡೆ ಹೇಗೆ, ಯಾಕೋ ಸಿನಿಮಾಯಿಂದ ದೂರನೇ ಉಳಿದಂಗೆ ಸರ್? ನಾನು ಸಿನಿಮಾ ಇಂಡಸ್ಟ್ರಿಯಿಂದ ಆಲ್ಮೋಸ್ಟ್ ಈಗ ಒಂದು ಐ ಥಿಂಕ್ 10 ವರ್ಷ ಮೇಲೆ ಆಯಿತು ಸರ್ ಗ್ಯಾಪ್ ತೊಗೊಂಡು. ಸೊ ಸದ್ಯಕ್ಕೆ ಸೀರಿಯಲಲ್ಲಿದ್ದೀನಿ. ಸೊ ಅದನ್ನೇ ಮಾಡೋಣ ಅಂತ. ಸಿನಿಮಾದೇನೋ ಮಾತುಕತೆ ಯಾವ್ದಾದ್ರು ಬಂದಿದ್ರಾ, ಅಥವಾ ನೀವೇನಾದ್ರು ಅಪ್ರೋಚ್ ಆ ಥರದ್ದು ಮಾಡ್ತಿದ್ದೀರಾ ಇಲ್ವಾ ಅಂತ? ಸಿನಿಮಾ ಮಾಡಿದ್ದೀನಿ ಸರ್. ಗೌಸ್ ಪೀರ್ ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಈಗ. ಸೊ ಅದಕ್ಕೆ ರಿಲೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ಇಷ್ಟು ವರ್ಷ ಹೀರೋ ಆಗಿ ಮಾಡ್ತಾ ಇದ್ದೆ, ಫಸ್ಟ್ ಟೈಮ್ ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಅಂದರೆ. ಎಷ್ಟು ರಿಲೀಸ್? ಈ ಸೀರಿಯಲಲ್ಲೂ ಬಹುತೇಕ ನಿಮಗೆ ಶೇಡ್ ಅದೇ ಥರ ಇರುತ್ತಲ್ಲ? ಎಲ್ಲ ವೆರೈಟಿ ಮಾಡಿದ್ದೀನಿ ಸರ್. ಕಾಮಿಡಿ ಮಾಡಿದ್ದೀನಿ, ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೆಗೆಟಿವ್ನು ಮಾಡಿದ್ದೀನಿ. ಸೊ ಐ ಟ್ರೈಡ್ ಎವ್ರಿಥಿಂಗ್ ಸರ್. ಬಟ್ ಅಂದರೆ ನೀವು ಮುದ್ದಾದ ವಿಲ್ಲನ್ನು ಸೀರಿಯಲ್ಗೆ. ಏನು ಸರ್? ಮುದ್ದಾದ ವಿಲ್ಲನ್ನು. ಮುದ್ದಾದ ವಿಲ್, ಯಾ ಕೈಂಡ್ ಆಫ್. ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ಅ ವೆರಿ ಪಾಸಿಟಿವ್ ರೋಲ್. ತುಂಬ ಪಾಸಿಟಿವ್. ಮಗನ ಅವನಿಗೆ ಅಹಂಕಾರ ಅನ್ನೋದು ತುಂಬ ಇರುತ್ತೆ. ತಂದೆಗೆ ಅವನನ್ನು ತಿದ್ದಬೇಕು ಅನ್ನೋದಿದೆ, ಬಟ್ ಯಾವ ಥರ ತಿದ್ದುತ್ತಾನೆ ಅವನಿಗೆ ಡೈರೆಕ್ಟಾಗಿ ಹೇಳಿದರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ. ಸೊ ವಿಲ್ ಕ್ರಿಯೇಟ್ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿ ಅವನನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಥರ ಒಂದು ಅವನ ಬಗ್ಗೆ ತುಂಬ ಪ್ರೀತಿ ಇದೆ, ಬಟ್ ಹೇಳ್ಕೊಳ್ಳಲ್ಲ.
ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟಿಂದ ನಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಸೊ ಅದನ್ನ ಎದುರುಗಡೆ ಹೇಳಿದ್ರೆ ಅವ್ನು ನನ್ನ ಮಾತು ಕೇಳಲ್ಲ. ಸೊ ಅವನನ್ನ ಇಂಡೈರೆಕ್ಟ್ ಆಗಿ ಅವನನ್ನ ನಾನು ಹೇಗೆ ಅವನ ಅಹಂಕಾರನ ತಿದ್ದಬೇಕು ಅನ್ನೋದು ನನ್ನ ಪ್ರಯತ್ನ ಇರುತ್ತೆ. ಡೈರೆಕ್ಟ್ರೆ ಪ್ರೊಡ್ಯೂಸರ್ ಬಂದಿಲ್ವಲ್ಲ ಯಾಕೆ? ಹಾಂ ಏನು ಕಾರಣ? ಸರಿ ಸರಿ ಪ್ರೊಡ್ಯೂಸರ್ ಬಂದಿಲ್ವಲ್ಲ ಸರ್ ಮೀಟಿಂಗ್ ಇದೆ ಅಷ್ಟೇನಾ? ಅಷ್ಟೇ ಸರ್. ಅಂದರೆ ಅಲ್ಲ ನಿಮ್ಮ ಪ್ರೆಷರ್ ಜಾಸ್ತಿ ಇದೆ. ಅಯ್ಯಯ್ಯೋ ನನಗೆ ಅವ್ರ ಪ್ರೆಸರ್ ಇರುತ್ತೆ. ಈಗ ಎಪಿಸೋಡ್ಸ್ ಎಲ್ಲ ಹೇಗೆ ಈಗ ಲಾಂಗ್ ಇರುತ್ತಾ ಅಥವಾ ಯಾಕಂದರೆ ಚಾನಲ್ಗಳಲ್ಲಿ ಸ್ವಲ್ಪ TRP ಡ್ರಾಪ್ ಆಗ್ತಿದ್ದಂಗೆ ಅದನ್ನು ಬೇರೆ ರೂಟ್ ತೊಗೊಂಡೋಗ್ಬಿಡ್ತಾರೆ ಅಂತ ಕೇಳ್ಬಿಟ್ಟಿದ್ದೀವಿ. ವೈಂಡಪ್ ಆಗೋದು ಮತ್ತೊಂದು ಆಗೋದು ಅಂತ. ಇಲ್ಲ ಸರ್, ಅದು TRPಗೂ ಮ್ಯಾಟ್ರ್ ಆಗುತ್ತೆ. ಇನ್ ದ ಸೆನ್ಸ್ ಅದು ಕತೆಗೆ ಎಲ್ಲೂ ಹೊಡಿದಲೆ, ಅಂದರೆ ಕತೆಗೆ ತೊಂದರೆ ಮಾಡಿದಲೆ ಅದನ್ನು ಬೇರೆ ಥರ ಕತೆನ, ಅಂದರೆ ಬೇರೆ ಕತೆ ಬದಲಾಗಲ್ಲ. ಸೊ ಸಣ್ಣ ಪಟ್ಟ ಬದಲಾವಣೆಗಳಾಗುತ್ತೆ. ಆ ಥರದ ಅನುಭವ ನಿಮ್ಗೆ ಆಗಿದೆ ಅಲ್ವಾ? ಹಾಂ ಆಗಿದೆ. ಅದಕ್ಕೋಸ್ಕರ ಕೇಳಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಅದನ್ನು ಜಾಗೃತಿ ಆಗಿದ್ರೆ ಒಳ್ಳೇದು. ಹೌದು ಸರ್, ಹೌದು ಸರ್. ಓಕೆ. ಕರೆಕ್ಟ್ ಸರ್, ಕರೆಕ್ಟ್. ಅಂದರೆ ನಾವು ಎರಡೂ ಮಾಡ್ತಾ ಇದ್ದೀನಿ ಹೌದು. ಅಂದರೆ ಸರ್ ನಾವು ಕಂಪ್ಲೀಟ್ ಅಂದರೆ ತಿಂಗಳ ಪೂರ್ತಿ ಶೂಟ್ ಆಗಲ್ಲ, ನಮಗೆ ಒಂದು 15 to 20 days ಶೂಟ್ ಆಗುತ್ತೆ. ಸೊ ಇವ್ರು ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಅವರು ಕೂಡ ಒಂದು 10 to 15 days ಮ್ಯಾಕ್ಸಿಮಮ್ ಕಂಟಿನ್ಯೂಸ್ ಮಾಡೋದು. ಐ ಥಿಂಕ್ ಆ ಗ್ಯಾಪ್ ಇರುತ್ತಲ್ಲ ಸರ್, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡೋ ಥರ ಆಗುತ್ತೆ. ಸೊ ಸದ್ಯಕ್ಕೆ ಅವ್ರದ್ದು ಒಂದು ಸಿನಿಮಾ ಹತ್ತತ್ರ ಮುಗ್ದಿದೆ ಅಂತ ಅನಿಸುತ್ತೆ. ಸೊ ಫ್ರೀ ಈಗ ನಮಗೆ ಬಿಗಿನಿಂಗಲ್ಲಿ ಅದು ಆದರೆ ಮುಂದಕ್ಕೆ ನಾವು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಸರ್. ಯಾವುದು ಸಿನಿಮಾ? ಸರ್ ಅದಿನ್ನೂ ಲಾಂಚ್ ಮಾಡಬೇಕು, ಅಂದರೆ ಅದಕ್ಕೆ ಅಂತ ಒಂದು ಪ್ಲ್ಯಾನ್ ಇದೆ ಡೈರೆಕ್ಟರ್ದು. ಸೊ ಅದ್ರ ಪ್ರಕಾರ ಹೋಗೋಣ ಅಂತ ಸರ್. ಇಲ್ಲೇ ಹೇಳಿದ್ರೆ ಇದಾಗುತ್ತೆ. ಶೂಟಿಂಗ್ ಆಗಿದೆಯಾ? ಆಗಿದೆ ಸರ್, ಇನ್ನೊಂದು 5 days ಪೆಂಡಿಂಗ್ ಇದೆ. ಓಕೆ, ಈಗ ಒಂದು ಫೋಟೋ